ನಮಸ್ಕಾರ ಕನ್ನಡ ಎಲ್ರಿಗೂ. ನಮ್ಮ ಟರ್ಕಿ ಕೋಳಿ ಕಾವು ಕೂತೈತೆ, ಬನ್ನಿ ತೋರಿಸ್ತೀನಿ. ಎಲ್ಲರೂ ಕೇಳ್ತಿದ್ರಿ ಬ್ರೋ ಟರ್ಕಿ ಕೋಳಿ ಮರಿ ಮಾಡುತ್ತಾ ಬ್ರೋ, ನಾಟಿ ಕೋಳಿ ಕುಣಿಸ್ ಮಾಡ್ಬೇಕಾ ಅಂತ ಕೇಳ್ತಿದ್ರಲ್ಲ. ಬನ್ನಿ ತೋರಿಸ್ತೀನಿ. ಅದೇ ಮೊಟ್ಟೆ ಹಾಕೊಂಡು ಅದೇ ಕಾವು ಕೂತೈತೆ, ಬನ್ನಿ ತೋರಿಸ್ತೀನಿ. ಈಗ ನೋಡಿ ಇಲ್ಲಿ ಕುಂತೈತೆ ನಮ್ಮ ಟರ್ಕಿ ಕೋಳಿ. ಹೋಗಿ ನಮ್ಮ ಆಟೆ ಕೋಳಿನೂ ಒಂದು ಕುತ್ಕೊಬಿಡತ್ತೆ, ಹೋಗಿ ಹತ್ರ ಮೇಲೆ ತೋರಿಸ್ತೀನಿ ತಡ್ರಿ. ಅದೇ ಮೊಟ್ಟೆ ಹಾಕೊಂಡು ಕೂತಿರೋದು, ಅದಕ್ಕೆ ಜಾಗವನ್ನು ಮಾಡ್ಕೊಡ್ಬೇಕಷ್ಟೇ ನೀಟಾಗಿ. ಅಲ್ಲಿ ಆ ಕೋಳಿನೂ ಹೋಗಿ ಅಲ್ಲೇ ಕುಂತದೆ, ತೆಗೆದು ಎಸಿತೀನಿ ತಡ್ರಿ. ಈಗ ನೋಡಿ, ಈಗ ಟರ್ಕಿ ಕೋಳಿ ತೋರಿಸ್ತೀನಿ. ನೋಡಿ ಎಷ್ಟು ಮೊಟ್ಟೆ ಇಕ್ಕದೆ ಅಂತಲೂ ತೋರಿಸ್ತೀನಿ. ಅದೇ ಕಾವು ಕೂತಿರೋದಣ್ಣ, ನಾನೇನು ಕುಣಿಸಿಲ್ಲ. ಟರ್ಕಿ ಕೋಳಿ ಮರಿ ಮಾಡುತ್ತಾ ಅಂತ ಕೇಳ್ತಿರಲ್ಲ, ನೀವು ಮೊಟ್ಟೆ ಮುಟ್ಟಬಾರ್ದು ಅಷ್ಟೇ. ಟರ್ಕಿ ಕೋಳಿ ಮೊಟ್ಟೆನ ನೀವು ಮುಟ್ಟಬಾರ್ದು, ನೋಡಿದ್ರು ಅಲ್ಲೇ ಬಿಟ್ಬಿಡ್ಬೇಕು. ನೋಡಿ ಮೊಟ್ಟೆ ಒಳಗಿದ್ದಾವೆ 3, 4, 5, 6 ಮೊಟ್ಟೆ ಐತೆ. 6 ಮೊಟ್ಟೆ ಹಾಕೊಂಡು ಕೂತ್ಕೊಂಡದ. ಅದೇ ನೋಡಿ, ನಾವೇನು ಹಿಡಿದು ಅಮುಕ್ಬೇಕು ಅಂತ ಏನಿಲ್ಲ. ಅದ್ರ ಪಾಡ್ಗದು ಕಾವು ಕೊಡುತ್ತೆ, ಮರಿ ಮಾಡುತ್ತೆ, ಮೀಸುತ್ತೆ. ಕೋಳಿ ಮರಿನೂ ಅದ್ರ ಮರಿನೂ ಅದೇ ಮೀಸುತ್ತೆ. ನಾವೇನು ಇದು ಮಾಡಬೇಕಾಗಿಲ್ಲ, ಮೇವೊಂದು ಹಾಕ್ಬೇಕು ಅಷ್ಟೇ ಮರಿಗೆ. ನೋಡಿ ಟರ್ಕಿ ಕೋಳಿ ಮರಿ ಮಾಡ್ತಾ ಅಂತ ಕೇಳ್ತಿದ್ರಲ್ಲ, ಅದೇ ಕಾವು ಕೂತಿದೆ. ನೋಡಿ ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ, ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಅದೇ ಕಾವು ಕೂತಿರೋದ. ನಿಮ್ಮ ಹತ್ರನೂ ಮೊಟ್ಟೆ ಇಕ್ತಾಯಿದ್ರೆ ಮುಟ್ಟಬೇಡಿ, ಮೊಟ್ಟೆನ ಎತ್ಕೊಂಬೇಡಿ. ಅದೆಲ್ಲಿ ಇಡುತ್ತೋ ಅಲ್ಲೇ ಬಿಡಿ, ಸೇಫ್ಟಿ ನೋಡ್ಕೊಂಡು. ಅದೇ ಮರಿ ಮಾಡುತ್ತೆ, ಅದೇ ಕರ್ಕೊಂಬರುತ್ತೆ. ಏನು ತೊಂದರೆ ಏನಿಲ್ಲ. ನ್ಯಾಚುರಲಾಗಿ ಅದೇ ಮರಿ ಮಾಡುತ್ತೆ.